ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಕರೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ, ಯೂನಿವರ್ಸ್ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಯಾವ ಒಂದು ಮಾರ್ಗದರ್ಶನ ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಕಮ್ಮಿಂಗ್ 24th ಸಂಡೇ ನಾನು ಮನಿ ವೆಬಿನಾರ್ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಬೇಕು, ಮನಿ ಫ್ಲೋ ಚೆನ್ನಾಗಾಗಬೇಕು, ನಿಮ್ಮ ಒಂದು ಜಾಬ್ ಏನಿದೆ ಅದು ಜಾಬ್ ಯಾರಿಗಿಲ್ಲ, ಜಾಬ್ ಬೇಗ ಸಿಗಬೇಕು, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಸ್ಟಕ್ ಎನರ್ಜಿ ಇದೆ, ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕು ಅನ್ನೋರು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ವೆಬಿನಾರ್ ಡೀಟೇಲ್ಸ್ಗೋಸ್ಕರ ನೀವು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಸೊ ದಟ್ ನಾನು ನಿಮಗೆ ವೆಬಿನಾರ್ ಡೀಟೇಲ್ಸ್ನ ಕಳಿಸ್ತೀನಿ ಅಂತ ಹೇಳ್ತೀನಿ. ಓಕೆ, ಸೊ ಗೈಸ್, ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕೋ, ಕ್ರಿಸ್ಟಲ್ಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ಸೊ ಕ್ರಿಸ್ಟಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಅಗೇನ್ ನೀವು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಫಾರ್ ನೌ ನನ್ನ ಹತ್ರ ಸ್ಟಾಕ್ ಇರೋದು ಸಿಟ್ರನ್ ಬ್ರಾಸ್ಲೆಟ್, ಅಮೆಥಿಸ್ಟ್ ಆ್ಯಂಡ್ ರೋಸ್ ಕ್ವಾರ್ಟ್ಸ್ ಅವೈಲೇಬಲ್ಸ್ ಇದೆ. ಸೊ ದೀಸ್ ಆಲ್ ಆರ್ ಎನರ್ಜೈಸ್ಡ್ ಕ್ರಿಸ್ಟಲ್ಸ್ ಗೈಸ್. ಒನ್ಸ್ ನೀವೇನಾದರೂ ಆರ್ಡರ್ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಇನ್ನೊಂದು ಸತಿ ನಾನು ಎನರ್ಜೈಸ್ ಮಾಡಿ ನಿಮಗೆ ಹೀಲಿಂಗ್ ಮಾಡಿ ಪೋಸ್ಟ್ ಮಾಡ್ತೀನಿ, ಸೊ ದಟ್ ನಿಮಗೆ ಇನ್ನೂ ಅದರ ಒಂದು ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು, ಕ್ರಿಸ್ಟಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಎಸ್ ನನಗೆ ಕ್ರಿಸ್ಟಲ್ಸ್ ಅಂದರೆ ತುಂಬ ಇಷ್ಟ ಅನ್ನೋರು ಆರ್ಡರ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ನಿಮ್ಮ ಒಂದು ಪರಿಸ್ಥಿತಿಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಫಾರ್ ಮೈ ವ್ಯೂವರ್ಸ್. Okay, comparison, sharing, the source. Okay, ಸೊ ಇಲ್ಲಿ ಕೆಲವರು ತುಂಬ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಹುದು. ಬೇರೆದವರ ಒಂದು ಲೈಫ್ನ ನೋಡಿ ನನ್ನ ಲೈಫ್ ಯಾಕೆ ಆ ರೀತಿ ಇಲ್ಲ ಅಂತ ಏನಾದರೂ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಬಿಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಶಕ್ತಿನೇ ಬೇರೆ, ಬೇರೆದವರ ಶಕ್ತಿನೇ ಬೇರೆ, ನಿಮ್ಮ ಸ್ಟ್ರೆಂತ್ ಬೇರೆ, ಬೇರೆದವರ ಸ್ಟ್ರೆಂತ್ ಬೇರೆ. ಸೊ ಡೋಂಟ್ ಕಂಪೇರ್ ಅಂತ ಬರ್ತಾ ಇದೆ. ಆ್ಯಂಡ್ ಶೇರಿಂಗ್ ಬರ್ತಾ ಇದೆ. ಸೊ ನಿಮಗೆ ಏನು ಬೇಕು, ಯಾವ ಒಂದು ಸೋರ್ಸ್ ಬೇಕು, ಆ ಒಂದು ಸೋರ್ಸ್ನ ನೀವು ಶೇರ್ ಮಾಡಿ. ನಿಮಗೆ ನಾಲೆಜ್ ಗೇನ್ ಮಾಡಬೇಕಾ, ನಾಲೆಜ್ನ ಶೇರ್ ಮಾಡಿ. ನಿಮಗೆ ಮನಿ ಬೇಕಾ, ಮನಿ ನಾಲೆಜ್ನ ಶೇರ್ ಮಾಡಿ. ಅರ್ನಿಂಗ್ಸ್ ಕಡೆ ಫೋಕಸ್ ಮಾಡಿ, ಲರ್ನಿಂಗ್ಸ್ ಕಡೆ ಫೋಕಸ್ ಮಾಡಿ. ನಿಮಗೆ ಪ್ರೀತಿ ಬೇಕಾ, ಪ್ರೀತಿನ ಕೊಡಿ. ಈ ರೀತಿ ಒಂದು ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಶೇರ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಶೇರಿಂಗ್ ಅನ್ನೋದನ್ನು ಮಾಡಿ. ಡೋಂಟ್ ಬಿ ಸೆಲ್ಫಿಶ್ ಅಂತ ಬರ್ತಾ ಇದೆ. ಆ್ಯಂಡ್ ರೀಬರ್ತ್ ಬರ್ತಾ ಇದೆ. ಸೊ ಇಷ್ಟು ದಿನ ಏನು ನಿಮ್ಮ ಒಂದು ಲೈಫಲ್ಲಿ ನೋವುಗಳಿತ್ತು, ಏನು ನೀವು ಸ್ಟ್ರಗಲ್ ಪಡ್ತಾ ಇದ್ರಿ, ಅದೆಲ್ಲವೂ ಎಂಡ್ ಆಗಿ ಒಂದು ಹೊಸ ಒಂದು ಬದುಕನ್ನು ನಿಮಗೆ ಬದುಕು ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಹೊಸ ಒಂದು ಜೀವನಕ್ಕೆ ನೀವು ಕಾಲಿಡಬಹುದು ಅಂತ ಬರ್ತಾ ಇದೆ. ಚೇಂಜ್, ಎಸ್, ರಿಬರ್ತ್ ಆ್ಯಂಡ್ ಚೇಂಜ್. ಹೊಸ ಒಂದು ಲೈಫ್ ಸಿಗ್ತಾ ಇದೆ ಆ್ಯಂಡ್ ಹೊಸ ಲೈಫಲ್ಲಿ ತುಂಬ ಚೇಂಜಸ್ ಆಗುವಂಥದ್ದಿದೆ. ಆ್ಯಂಡ್ ನೆಕ್ಸ್ಟ್ ಏನು ಬರ್ತಾ ಇದೆ ನೋಡೋಣ. ಪಾಸಿಬಿಲಿಟೀಸ್. ಸೊ ನೋಡಿ, ಕೆಲವರು ಇಲ್ಲೇನಾದರೂ ನೀವು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಏನಾದರೂ ಬದುಕ್ತಾ ಇದ್ರೆ, ಆ ರೀತಿ ಆದರೆ, ಈ ರೀತಿ ಆದರೆ ಅಂದರೆ ನೋ. ಯಾವುದು ಪಾಸಿಬಿಲಿಟಿ ಇದೆ, ಯಾವುದು ಆಗುತ್ತೆ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ, ಯಾವುದು ಬೇಡ ಅದ್ರ ಬಗ್ಗೆ ಅಲ್ಲ. ಓಕೆ, ಕೆಲವ್ರು ಅಂದ್ಕೊಳ್ತಾ ಇರ್ತೀರ ನನಗೆ ಫಿಲ್ಮಿಸ್ಟಿಕ್ ಆಗಿ ಲೈಫ್ ಬೇಕು, ಫಿಲಮಲ್ಲಿ ತೋರಿಸುವಂತಹ ಲೈಫ್ ನನಗೆ ಬೇಕು ಅಂದರೆ ನೋ. ಫಿಲಮ್ ಬೇರೆ, ಜೀವನ ಬೇರೆ. ಸೊ ರಿಯಾಲಿಸ್ಟಿಕ್ ಆಗಿ ಯೋಚನೆ ಮಾಡಿ, ಒಂದು ಏನು ಲಾಜಿಕ್ ಆಗಿ ಯೋಚನೆ ಮಾಡಿ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ಬರ್ತಾ ಇದೆ ಇಲ್ಲಿ ನಿಮಗೆ. ಆ್ಯಂಡ್ ಎಕ್ಸಿಸ್ಟೆನ್ಸ್, ಎಸ್. ಸೊ ಯೂನಿವರ್ಸಲ್ಲಿ ಏನು ಎಕ್ಸಿಸ್ಟ್ ಇದೆ ಅದೆಲ್ಲವೂ ನಿಮಗೆ ಸಿಗುತ್ತೆ. ಫಸ್ಟು ನಿಮ್ಮ ಒಂದು ಎಕ್ಸಿಸ್ಟೆನ್ಸ್ ಏನಿದೆ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ನಿಮಗೆ ಏನು ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ. ಸ್ಟಾಪ್ ಕಂಪೇರಿಂಗ್ ಅಂತ ಬರ್ತಾ ಇದೆ. ಸ್ವಲ್ಪ ಚೇಂಜಸ್ ಅನ್ನೋದನ್ನು ಪಡ್ಕೊಳ್ಳಿ. ಜಾಸ್ತಿ ನೀವು ಚೇಂಜ್ ಬರ್ತಾ ಇದೆ ಅಂದರೆ ಇಲ್ಲಿ ನೀವು ಏನಾದರೂ ತುಂಬ
ಪ್ಲೀಸ್ ಮಾಡ್ತಾ ಇದ್ದೀರಾ ಅಂದರೆ ಜನಗಳಿಗೋಸ್ಕರ ತುಂಬ ಪ್ಲೀಸ್ ಮಾಡ್ತಾ ಇದ್ದೀರಾ, ತುಂಬ ಪ್ರೀತಿಗೋಸ್ಕರ ಬೆಗ್ ಮಾಡ್ತಾ ಇದ್ದೀರಾ ಅಂದರೆ ಡೋಂಟ್ ಡೂ ದಟ್ ಅಂತ ಬರ್ತಾ ಇದೆ. ಸೊ ಬೆಟರ್ ಸ್ವಲ್ಪ ಸೆಲ್ಫ್ ಗ್ರೋತ್ ಅಥವಾ ಸೆಲ್ಫ್ ವರ್ತ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ತೀರಾ ಯಾರಿಗೂ ಪ್ಲೀಸ್ ಮಾಡೋದು ಇಲ್ಲಿ ನೆಸೆಸಿಟಿ ಇಲ್ಲ. ನಿಮಗೆ ಏನು ಬೇಕು, ನೀವು ಈ ಒಂದು ವರ್ಲ್ಡಲ್ಲಿ ಎಕ್ಸಿಸ್ಟ್ ಇದ್ದೀರಾ, ಯೂನಿವರ್ಸ್ ಎಕ್ಸಿಸ್ಟ್ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ನೀವು ಫೋಕಸ್ ಮಾಡಿ. ಯೂನಿವರ್ಸ್ ಜೊತೆ ಒಂದು ಫ್ರೆಂಡ್ಶಿಪ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಯೂನಿವರ್ಸಿಗೆ ನೀವು ಕನೆಕ್ಟ್ ಆಗಿ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮ ಲೈಫ್ನ ನೀವು ಅಂದ್ಕೊಂಡಿರೋಕ್ಕಿಂತ ಬೆಟರ್ ಆಗಿ ಚೇಂಜಸನ್ನು ನಿಮ್ಮ ಲೈಫಲ್ಲಿ ಕೊಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಬಾಟಮ್ ಆಫ್ ದಿ ಕಾರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಗೇನ್ ಐ ಆಮ್ ಗೆಟಿಂಗ್ ಪ್ರೊಜೆಕ್ಷನ್. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಒಂದು ಟೈಮಿಗೆ ಆಗುತ್ತೆ. ಡಿವೈನ್ ಟೈಮಲ್ಲಿ ನಿಮ್ಗೆ ಏನು ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಸೊ ಜಾಸ್ತಿ ಕಂಪ್ಯಾರಿಸಮ್ ಬೇಡ, ಜಾಸ್ತಿ ಇಲ್ಯೂಷನ್ಸ್ ಬೇಡ, ಅಥವಾ ಇಮ್ಯಾಜಿನೇಷನ್ಸ್ ಬೇಡ, ಅಥವಾ ಅನ್ವಾಂಟೆಡ್ ಥಿಂಗ್ಸ್ ಏನಾದರೂ ತಲೆಯಲ್ಲಿ ಓಡ್ತಾ ಇದೆ, ಬ್ಯಾಡ್ ಥಾಟ್ಸ್ಗಳು, ನೆಗೆಟಿವ್ ಥಾಟ್ಸ್ಗಳು ಓಡ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಒಂದು ಥಾಟ್ ಅನ್ನೋದು ಎನರ್ಜಿ. ಸೊ ನೀವೇನು ಥಿಂಕ್ ಮಾಡ್ತೀರ ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ಸೊ ಆಲ್ಮೋಸ್ಟ್ ಪಾಸಿಟಿವ್ ಆಗಿರಿ. ಕಂಪೇರ್ ಮಾಡ್ಕೋಬೇಡಿ. ಬೇರೆದವ್ರ ಲೈಫೇ ಬೇರೆ, ನಿಮ್ಮ ಲೈಫೇ ಬೇರೆ. ಯುವರ್ ಲೈಫ್ ಈಸ್ ಡಿಫ್ರೆಂಟ್, ಅದರ್ಸ್ ಲೈಫ್ ಈಸ್ ಡಿಫ್ರೆಂಟ್ ಅಲ್ವಾ? ಸೊ ನಿಮ್ಮ ಹತ್ರ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿ ಗ್ರ್ಯಾಟಿಟ್ಯೂಡ್ ತೋರಿಸಿ. ಡೆಫಿನೆಟ್ಲಿ ನಿಮ್ಗೆ ಏನು ಬೇಕೋ ಅದೆಲ್ಲವೂ ಸಿಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾದರೂ ತುಂಬ ಕಷ್ಟ ಬರ್ತಾ ಇದೆ, ಏನಾದರೂ ಆಗ್ತಾ ಇದೆ ಅಂದರೆ ಅದು ಯಾಕೆ ಆಗ್ತಾ ಇದೆ ಆ್ಯಂಡ್ ಅದಕ್ಕೇನು ಸೊಲ್ಯೂಷನ್ಸ್ ಅರ್ಥ ಮಾಡ್ಕೊಳ್ಳಿ. ಆ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ರಿಯಾಕ್ಟ್ ಆಗಬೇಡಿ, ಅರ್ಥ ಮಾಡಿಕೊಂಡು ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ತುಂಬಾ ಚಿಕ್ಕ ಪುಟ್ಟ ವಿಷಯಕ್ಕೆ ಏನಾದರೂ ಕೋಪ ಬರ್ತಾ ಇದೆ ಅಂದರೆ ಸ್ವಲ್ಪ ಪೇಷನ್ಸಿಂದ ಹ್ಯಾಂಡಲ್ ಮಾಡಿ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.